ಎ ಪಿ ಚಂದ್ರಶೇಖರ್ ಅಂತ. ಇಲ್ಲಿ ತೋಟ ಮಾಡಿ 41 ವರ್ಷ ಆಗ್ತಾಯಿದೆ ಈಗ. ನಮ್ಮದು ಹುಟ್ಟೂರು ಪುತ್ತೂರು, ದಕ್ಷಿಣ ಕನ್ನಡ. ನಾನು ಓದಲಿಕ್ಕೆ ಮೈಸೂರಿಗೆ ಬಂದಿದ್ದೆ, ಇಂಜಿನಿಯರಿಂಗ್ ಮೆಕ್ಯಾನಿಕಲ್ನಲ್ಲಿ ಆಯಿತು. ಆಮೇಲೆ ಒಂದು 3 ತಿಂಗಳು ಕೊಯಂಬತ್ತೂರಿನಲ್ಲಿ, ಮತ್ತೊಂದು 6 ತಿಂಗಳು ಮಂಗಳೂರಿನಲ್ಲಿ ಉದ್ಯೋಗಿಯಾಗಿದ್ದೆ. ಅಷ್ಟಾಗುವಾಗ ನನಗೆ ನನ್ನ ಬದುಕು ಪೇಟೆಯಲ್ಲಿ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತು, ಹಳ್ಳಿಯೇ ಬೇಕು ಅಂತ. ಯಾಕಂದರೆ ಕೃಷಿ ಕುಟುಂಬದಲ್ಲೇ ಹುಟ್ಟಿದವನು, ದಕ್ಷಿಣ ಕನ್ನಡದ ಹಳ್ಳಿಯಲ್ಲಿ ಬೆಳೆದವನು. ಹಾಗಾಗಿ ಎಲ್ಲ ಕಡೆಯೂ ಸಹ ಜಮೀನಿಗಾಗಿ ಓಡಾಟ ನಮ್ಮ ತಂದೆಯವರು ನನ್ನ ಪರವಾಗಿ ಮಾಡ್ತಾಯಿದ್ರು. ಕೊನೆಗೆ ಬೇರೆ ಬೇರೆ ಕಾರಣಗಳಿಗಾಗಿ ಮೈಸೂರಿನ ಹತ್ತಿರದ ಕಳಲವಾಡಿ ಗ್ರಾಮ ಇದು, ಇಲ್ಲಿ ಒಂದು 13 ಎಕರೆ ಜಾಗ ನನಗೆ ಆಯ್ಕೆ ಆಯಿತು. ಇದನ್ನು ಕೊಂಡ್ಕೊಂಡ್ವು. ಇದಕ್ಕೆ ಕೊಟ್ಟ ಹೆಸರು ಇಂದ್ರಪ್ರಸ್ಥ ಅಂತ. ಇಂದ್ರಪ್ರಸ್ಥ ಹೆಸರು ಇಡುವಲ್ಲಿ ಒಂದಷ್ಟು ಯೋಚನೆಗಳು ಇದ್ದವು. ಅದು ಪಾಂಡವರ ರಾಜಧಾನಿ ಅದು. ಓಕೆ. ಆ ಕುರಿತಾಗಿ ಒಂದು ಸಣ್ಣ ಕವನ ಇದೆ. ಇಂದ್ರಪ್ರಸ್ಥ ಹೇಗೆ ಇತ್ತು, ಹೇಗಾಯಿತು ಅಂತ. ಆದರ್ಶದೊಳು ಆನಂದವನ್ನು ಅನುಭವಿಸಿದವರು, ಅನನ್ಯ ಸಂಕಲ್ಪ ಶಕ್ತಿಯ ಮೆರೆದವರು, ಅದ್ವಿತೀಯ ದುಡಿಮೆಯ ಸುರಿದವರು, ಬರಡು ನೆಲದಲ್ಲಿ ಹಸುರು ಭವನವ ಕಟ್ಟಿದವರು ಪಾಂಡವರು ನಮಗೆ ಆದರ್ಶರು ಅಂತ. ಹಾಗೆ ಆ ಹೆಸರು ಇಟ್ಟು, ಆ ಹೆಸರಿನ ಹಿನ್ನೆಲೆಯಲ್ಲಿ ಏನಿದೆ ಅಂತೇಳಿದರೆ, ಇಂದ್ರಪ್ರಸ್ಥ ಹಸ್ತಿನಾವತಿಯ ಸುತ್ತಮುತ್ತದ ಅವರ ರಾಜಧಾನಿಯಲ್ಲಿ ಅತ್ಯಂತ ಕಲ್ಲು, ಬರಡು ಮತ್ತು ವ್ಯರ್ಥ ಭೂಮಿ ಅದು. ಆ ಭೂಮಿಯನ್ನು ಅವರು ರಾಜಧಾನಿ ಮಾಡಿಕೊಂಡು ಅಲ್ಲಿ ಸಮೃದ್ಧವಾದಂತಹ ಬದುಕನ್ನು ಕಟ್ಟುವ ಪ್ರಯತ್ನದಲ್ಲಿ ಮಂದಿರವನ್ನು ಸಹ ನಿರ್ಮಿಸಿದರು. ಆಮೇಲೆ ಅದೇ ಕಾರಣಕ್ಕೆ ಈರ್ಷ್ಯೆ ಬೆಳೆದು ಜಗಳಾದದ್ದು ಎಲ್ಲ ಅದು ಪ್ರತ್ಯೇಕ ಕತೆ. ಆದರೆ ಒಂದು ಬರಡು ಭೂಮಿಯನ್ನು ಸಹ ಸಮೃದ್ಧ ಭೂಮಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವುದಕ್ಕೆ ಇಂದ್ರಪ್ರಸ್ಥ ಒಂದು ದಟ್ಟ ಉದಾಹರಣೆ. ಇದು ನಾನು ಹುಟ್ಟಿ ಬೆಳೆದ ದಕ್ಷಿಣ ಕನ್ನಡದ ಹಳ್ಳಿಗಳಿಗೆ ಹೋಲಿಸಿದರೆ ಬರಡು ಭೂಮಿ. ಅಲ್ಲಿ ಬೀಳುವಂಥ ಮಳೆ 200 ಇಂಚಿಗಿಂತ ಜಾಸ್ತಿ. ಇಲ್ಲಿ ಬಯಲು ಸೀಮೆಯಲ್ಲಿ ಮೈಸೂರಿನ ಸುತ್ತಮುತ್ತ ಬೀಳುವಂಥದ್ದು 20 ಇಂಚಿನಿಂದ 40 ಇಂಚಿನ ಮಧ್ಯದಲ್ಲಿ. ಅಂದರೆ ಅಲ್ಲಿಗಿಂತ 6-8-10 ಪಟ್ಟು ಕಮ್ಮಿ ಮಳೆ ಬೀಳುವ ಭಾಗ. ಕಮ್ಮಿ ಮಳೆ ಬೀಳುವ ಭಾಗ ಆದದ್ರಿಂದ ಬರಡು ಸಾಮಾನ್ಯ ಅಂತ ಪ್ರಾರಂಭದಲ್ಲಿ ನಾನು ಅಂದ್ಕೊಂಡಿದ್ದೆ. ಆದರೆ ಅವತ್ತಿಗೂ ಇವತ್ತಿಗೂ ಹೋಲಿಸಿ ನೋಡಿದಾಗ ಮಲೆನಾಡಿಗೆ ಏನೂ ಕಮ್ಮಿ ಇಲ್ಲದ ಹಸುರನ್ನು ಈಗ ಇಲ್ಲಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಯಾವುದೇ ಭೂಮಿಯಾದರೂ ಸಹ ಅಲ್ಲಿ ಬೀಳುವ ಮಳೆಗೆ ಅನುಗುಣವಾಗಿ ಸಸ್ಯ ಸಂಯೋಜನೆಯನ್ನು ಪ್ರಕೃತಿ ಮಾಡುತ್ತೆ. ಹಾಗೆ ಮಾಡ್ತಾ ಮಾಡ್ತಾ ಸಸ್ಯ ಮತ್ತು ಹಸುರುಗಳ ವೈವಿಧ್ಯ ಮತ್ತು ಸಂಖ್ಯೆ ಹೆಚ್ಚುತ್ತಾ ಹೋದ ಹಾಗೆ ಎಲ್ಲ ರೀತಿಯ ಹಸುರುಗಳು ಬರುವಂತಹ ಸಾಮರ್ಥ್ಯವನ್ನು ಪ್ರತಿ ಭೂಮಿಯೂ ಪಡೆಯುತ್ತೆ. ಆದ್ದರಿಂದಲೇ ಈಗ ನಮ್ಮ ಶಿಲ್ಪವೈಭವವನ್ನು ಸಾರುವಂತಹ ಹಂಪೆಯನ್ನಾದರೂ ಗಮನಿಸಿ, ಅಜಂತ ಎಲ್ಲೋದಗಳನ್ನಾದರೂ ಗಮನಿಸಿ, ಆ ದಿನಗಳಲ್ಲಿ ಅಂಥ ಶಿಲ್ಪ ಅಲ್ಲಿ ಮೂಡಿ ಬರಬೇಕು ಅಂದರೆ ಅಲ್ಲಿ ಸಮೃದ್ಧ ಹಸುರು ಇತ್ತು ಅಂತ ನಾವು ಸುಲಭವಾಗಿ ತರ್ಕಿಸ್ಬೋದು. ಯಾಕೆಂದರೆ ಒಂದು ಸೃಜನಶೀಲ ಕಲೆ ಅರಳಬೇಕು ಅಂತಾದರೆ ಸಂತೃಪ್ತ ಮನಸ್ಸು ಬೇಕೇ ಬೇಕು. ಇಲ್ಲದೆ ಹೋದರೆ ಅದು ಅರಳಕ್ಕೆ ಸಾಧ್ಯ ಇಲ್ಲ. ಹೌದು, ಅದು ದಬ್ಬಾಳಿಕೆಯಿಂದ ಮೂಡಿ ಬರುವಂಥದ್ದಲ್ಲ ಸೃಜನಶೀಲ ಕಲೆ. ಮತ್ತು ಸೃಜನಶೀಲತೆ ಅನ್ನುವ ಹೆಸರಿನಲ್ಲಿಯೇ ಅದು ನಮಗೆ ಡೈರೆಕ್ಷನನ್ನು ಕೊಡುತ್ತೆ. ಯಾವುದು ಸೃಷ್ಟಿಗೆ ಪೂರಕವಾಗಿದೆಯೋ ಅದು ಮಾತ್ರ ಸೃಜನಶೀಲತೆ ಆಗುತ್ತೆ. ಅದು ನಮಗೆ ಖುಷಿ ಕೊಡುತ್ತೆ ಅಂದ ಮಾತ್ರಕ್ಕೆ, ರುಚಿ ಕೊಡುತ್ತೆ ಅಂದ ಮಾತ್ರಕ್ಕೆ ಅದು ಸೃಜನಶೀಲತೆ ಆಗಲ್ಲ. ಸೃಜನಶೀಲತೆ ಅನ್ನುವಲ್ಲಿ ಪ್ರಕೃತಿಯ ಜೀವಧಾರಕ ಶಕ್ತಿಯನ್ನು ಉಳಿಸುತ್ತಾ, ಪ್ರಕೃತಿಯಲ್ಲಿ ಹೇಗೆ ಸೃಷ್ಟಿ, ಜೀವದಿಂದ ಜೀವ ವಿಕಾಸ, ಹುಟ್ಟು ಸಾವು ಬೆಳವಣಿಗೆ, ಸಂತಾನೋತ್ಪತ್ತಿಯ ಚಕ್ರದ ಉರುಳುವಿಕೆಗೆ ಪೂರಕವಾಗಿ ನಮ್ಮ ಕಲೆ ಇದ್ದಾಗ, ಅಂತಹ ಪೂರಕತೆಯನ್ನು ಪ್ರೇರೇಪಿಸುವ ರೀತಿಯಲ್ಲಿ ನಮ್ಮ ವಿಚಾರಗಳು ಬೆಳೆದಾಗ ಅದು ಸೃಜನಶೀಲ ಆಗುತ್ತೆ ಅಂತ ಅನ್ನುವಂಥದ್ದು ಭಾಳ ಸುಲಭದಲ್ಲಿ ತಿಳಿಯುವಂಥ ವಿಚಾರ. ಈ ದೃಷ್ಟಿಯಿಂದ ನಾನು ಇಲ್ಲಿ ಕೃಷಿಗೆ ಬಂದಾಗ ಆಲೋಚಿಸಲಿಕ್ಕೆ ಹೊರಟೆ. ಅಂದರೆ ಅಷ್ಟು 200 ಇಂಚು ಮಳೆ ಬೀಳುವ ದಟ್ಟಣೆಯ ಕಾಡಿನ ತಂಪಿನಲ್ಲಿ ಬೆಳೆದ ನಾನು ಇಲ್ಲಿಯೂ ಸಹ ಹಾಗೇ ಕಾಡು ಮಾಡಬೇಕು ಅನ್ನುವಂತಹ ವಿಚಾರಗಳು ಬೇರೆ ಬೇರೆ ಕಾರಣಗಳಿಗಾಗಿ ಹೊಳೆಯಿತು. ನಾನು ಬಂದ ಕೂಡಲೇ ಇಲ್ಲಿ
ಎತ್ತುಗಳ ಮೂಲಕ ಟ್ರ್ಯಾಕ್ಟರ್ ಮೂಲಕ ಉಳುಮೆಯಿಂದವೇ ತೆಂಗಿನ ತೋಟವನ್ನು ಮಾಡುವ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೆ. 50 ತೆಂಗಿನ ಮರಗಳು ಆಗಷ್ಟೇ ಫಸಲು ಕೊಡುವಂಥದ್ದು ಇದ್ದವು. ಇನ್ನು ಉಳಿದಂತೆ ನಮ್ಮ ಮೊದಲು ನಮಗೆ ಜಮೀನು ಕೊಟ್ಟವರು ನೆಟ್ಟಂತಹ 1 ವರ್ಷದ ತೆಂಗಿನ ಗಿಡಗಳಿದ್ದವು. ಅದರ ಮಧ್ಯದಲ್ಲಿ ಉಳುಮೆ ಮಾಡ್ತಾ ಸ್ವಚ್ಛ ಮಾಡ್ತಾ ಬೆಳೀತಾ ಇದ್ದ ಹಾಗೆ ಯೋಚನೆ ಆಯಿತು, ಈ ಉಳುಮೆ ಮಾಡುವುದರಲ್ಲಿ ಸೃಜನಶೀಲತೆ ಏನೂ ಇಲ್ಲ ಅಂತ ಗೊತ್ತಾಯಿತು. ಯಾಕೆಂದರೆ ಅಲ್ಲಿ ನಾವು ಉಳುಮೆ ಮಾಡುವ ಮೂಲಕ ತೆಂಗನ್ನು ಕಾಪಾಡ್ತೇವೆ ಅಂತ ಹೇಳುವ ಸಂದರ್ಭದಲ್ಲಿಯೇ ತೆಂಗಿನ ಮಧ್ಯದಲ್ಲಿ ಉಳುಮೆ ಮಾಡುವಾಗ ನಾಶ ಮಾಡುವ ಕಳೆಗಳೆಷ್ಟು, ಸಾವಿರ ಬಗೆ ಬಗೆಯ. ಒಂದು ತಿಂಗಳಾಗುವಾಗ ಉತ್ತೇ ಇಲ್ಲ ಅನ್ನುವ ಹಾಗೆ ಯಾವ ಉಳಿತ ಜಮೀನಾದರೂ ಸಹ ಬರ್ತದೆ. ಅಂದರೆ ಬಯಲು ಸೀಮೆಗೂ ಮಲೆನಾಡಿಗೂ ವ್ಯತ್ಯಾಸವೇ ಇಲ್ಲವೆನ್ನುವ ರೀತಿಯಲ್ಲಿ ಹಸುರನ್ನು ಸೃಜಿಸುವ ಸಾಮರ್ಥ್ಯ ಯಾವುದೇ ಮಣ್ಣಿಗೆ ಇರುವಾಗ ಅದನ್ನು ನಾಶ ಮಾಡುವ ಉಳುಮೆಯನ್ನು ಪ್ರೋತ್ಸಾಹಿಸುವುದರಲ್ಲಿ, ವೈಭವೀಕರಿಸುವುದರಲ್ಲಿ, ಆ ಮೂಲಕ ತೆಂಗಿನ ಉತ್ಪಾದನೆಯನ್ನು ಹೆಚ್ಚು ಮಾಡ್ತೇವೆ ಅನ್ನುವಂತಹ ಒಂದು ವಿಚಾರದಲ್ಲಿ ಶಕ್ತಿ ಇಲ್ಲ, ಅದು ಅರ್ಹ ಅಲ್ಲ ಅಂತ ನನಗೆ ಯೋಚನೆಗೆ ಬರಲಿಕ್ಕೆ ಹೊರಟಿತ್ತು. ಈ ಯೋಚನೆಗೆ ಮೂಲ ಪ್ರೇರಣೆ ಮತ್ತು ಕಾಡೆ. ಯಾಕೆಂದರೆ ನಮ್ಮ ಸಂಸ್ಕೃತಿ, ನಾವು ಭಾರತೀಯರು ತಿಳ್ಕೊಂಡಿದ್ದೇ ನಮ್ಮ ಸಂಸ್ಕೃತಿ ಕಾಡಿನಲ್ಲಿ ಹುಟ್ಟಿದ್ದು ಅಂತ. ಅದರಿಂದ ಆರಣ್ಯಕ ಸಂಸ್ಕೃತಿ ಅಂತ ನಾವು ಅದನ್ನು ಕೊಂಡಾಡ್ತೀವಿ. ಅಂದರೆ ಕಾಡಿನಲ್ಲಿ ಯಾರೂ ಏನೂ ಮಾಡದ ಕಾಡಿನಲ್ಲಿ, ಅಥವಾ ಯಾರಿಂದಲೂ ಏನನ್ನೂ ಬೇಡದೆ ಬೆಳೆಯುವ ಕಾಡಿನಲ್ಲಿ ಹಸುರಿನ ಸಂಯೋಜನೆ ಹೆಚ್ಚಾದ ಹಾಗೆ ಜೀವಿಗಳ ಸಂಯೋಜನೆಯೂ ಸಹ ಹೆಚ್ಚಾಗ್ತಾ ಹೋಗ್ತದೆ. ಹಸುರು ಹೆಚ್ಚು ಮತ್ತು ಜೀವಿ ಹೆಚ್ಚು ಕ್ಕೆ ಒಂದು ಪೂರಕವಾಗಿ ಪ್ರೇರಕವಾಗಿ ಬೆಳೆಯುವಂತಹ ಜೀವ ಜಗತ್ತಿನಲ್ಲಿ ನಾವು ಏನೂ ಮಾಡಬೇಕಾಗಿಲ್ಲ ಅನ್ನುವುದಕ್ಕೆ ಅತ್ಯಂತ ಶ್ರೇಷ್ಠ ದೃಷ್ಟಾಂತವಾಗಿ ಕಾಡು. ಹಾಗೆ ನೀವು ರಸ್ತೆ ಮಾಡಿದ ರಸ್ತೆಯಲ್ಲಿ ಓಡಾಡುವ, ವಾಹನದಲ್ಲಿ ಓಡಾಡುವ ರಸ್ತೆ ಬದಿಯಲ್ಲಾದರೂ ಗಮನಿಸಿ, ಎಷ್ಟು ರೀತಿಯ ಕಳೆಗಳು ಬೆಳೀತಾ ಇದ್ದವು. ರಸ್ತೆ ಮಾಡುವ ವೇಗ ಈಗಕ್ಕೆ ಹೋಲಿಸಿದರೆ ಆಗ ತುಂಬ ಕಡಿಮೆ ಇತ್ತು. ಮಾಡಿದ ರಸ್ತೆಯೇ 10-100 ವರ್ಷಗಳಿಗೆ ಸಾಕಾಗುವ ಹಾಗೆ ಇತ್ತು. ರಸ್ತೆಯ ಪ್ರಕ್ರಿಯೆಯನ್ನೇ ನಾವು ಗಮನಿಸಬೇಕು. ಏನೂ ಓಡಾಡದ ಜಾಗದಲ್ಲಿ 100 ರೀತಿಯ ಕಳೆಗಳು ಬರ್ತದೆ. ಅಲ್ಲಿ ಒಬ್ಬ 10 ಸಲ ಓಡಾಡಿದರೆ ಕಳೆ ನಾಶ ಆಗ್ತದೆ, ಸಣ್ಣ ಜಾಡಾಗ್ತದೆ. ಅದೇ ಜಾಗದಲ್ಲಿ ಇದು 10 ಜನ ಓಡಾಡಿದರೆ ಆ ಜಾಗ ಮತ್ತು ಜಾಡು ತೀವ್ರಗೊಳ್ತದೆ. ಓಡಾಡಿದ ಜಾಗದಲ್ಲಿ ರಸ್ತೆ ಆದಲ್ಲಿ ಹಸುರಿಲ್ಲ, ನೀರಿಲ್ಲ. ಅಂದರೆ ರಸ್ತೆ ಮಾಡುವುದೆಂದರೆ ಹಸುರು ಮತ್ತು ನೀರಿಲ್ಲದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವುದು ಅಂತಲೇ ಇದು ಇನ್ನೊಂದು ಮುಖದಿಂದ ನಾವು ಅರ್ಥವನ್ನು ಗ್ರಹಿಸಬಹುದು. ಆ ಅರ್ಥವನ್ನು ಈಗ ನಾವು ಯಾವ ರಸ್ತೆಯನ್ನು ನೋಡಿದರೂ ಸಹ ಗಮನಿಸಬಹುದು. ರಸ್ತೆ 10 ಅಡಿಯಿಂದ 20 ಅಡಿ 40 ಅಡಿ ಏರಿದ ಹಾಗೆ ಈಗ ನಾವು ಮಾಡ್ತಾ ಇರುವಂಥ 100-200 ಅಡಿಯ ರಸ್ತೆಗಳನ್ನು ಗಮನಿಸಿದರೆ ನಿರಂತರವಾಗಿ 40ರಿಂದ 50 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವ ರಸ್ತೆಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಹಸುರು ಎಲ್ಲಿಯೂ ಇಲ್ಲ. ಹೌದು. ಯಾವ ವಾಹನದಲ್ಲಿ ಎಷ್ಟು AC ಹಾಕಿ ಹೋದರೂ ಸಹ ಅಲ್ಲಿ ನಮಗೆ ಇದು ತಂಪಿನ ಅನುಭವ ಆಗುವುದಿಲ್ಲ. ತಲೆ ತಿರುಗಿ ಬೀಳುವ ಸ್ಥಿತಿ ನಿರ್ಮಾಣ ಆಗ್ತದೆ. ವಾಹನದ ಹೊರತಾಗಿ ನಡೆಯುವ ಸಂಭಾವ್ಯತೆಯೇ ಇಲ್ಲ ಆ ರಸ್ತೆಗಳಲ್ಲಿ. ಹೌದು. ಮತ್ತು ಪೇಟೆ ದೊಡ್ಡ ಆಗದ ಹಾಗೆ ಅಲ್ಲಿ ಕಾಣುವುದು ನಮಗೆ ರಸ್ತೆ ಮಾತ್ರ. ರಸ್ತೆ ಮಾಡುವುದೆಂದರೆ ಪ್ರಕೃತಿಯನ್ನು ನಾಶ ಮಾಡುವುದು ಅಂತಲೇ ಅರ್ಥ. ಹಾಗಾದ ಕಾರಣ ಕೃಷಿಯ ವಿಚಾರಗಳನ್ನು ಒಬ್ಬರು ಮಾಡಿದ ಹಾಗೆ ಇನ್ನೊಬ್ಬರು ಮಾಡುವುದು, ಒಬ್ಬರು ಹೇಳಿದ ಹಾಗೆ ಇನ್ನೊಬ್ಬರು ಮಾಡುವುದು ಅಂದರೆ ರಸ್ತೆ ಮಾಡುವುದು ಅಂತಲೇ ಅರ್ಥ. ಅಲ್ಲಿ ಹಸುರಿನ ಸೃಷ್ಟಿ ಸಾಧ್ಯ ಇಲ್ಲ. ಹೇಗೆ ನಡೆದ ರಸ್ತೆಯಲ್ಲಿ ಜಾಡಿನಲ್ಲಿ ಹಸುರು ಇಲ್ಲವೋ ಹಾಗೆಯೇ ಒಬ್ಬರು ಆಡಿದ ಮಾತನ್ನೇ ಇನ್ನೊಬ್ಬರು ಆಡ್ತಾ ಅದನ್ನೇ ಮಾಡ್ತಾ ಹೋಗುವಂತಹ ಒಂದು ಪರಿಸ್ಥಿತಿಯಲ್ಲಿಯೂ ಸಹ ಹಸುರಿನ ಸೃಷ್ಟಿ ಸಾಧ್ಯವಿಲ್ಲ. ಹಸುರಿನ ಸೃಷ್ಟಿ ಮನುಷ್ಯನ ಅವಲಂಬನೆ ಇಲ್ಲದ, ಮನುಷ್ಯನ ಪ್ರವೇಶವಿಲ್ಲದ, ಮನುಷ್ಯ ಏನೂ ಮಾಡಿದ ಕಾಡಿನಲ್ಲಿ ಆಗುವ ಹಾಗೆ ನಮ್ಮ ಜಾಗದಲ್ಲಿ ನಾವು ನಮಗಾಗಿ ಮಾಡುವುದರಲ್ಲೇ ಹಸುರಿದೆ, ಕೃಷಿ ಇದೆ ಅನ್ನುವಂತಹ ಯೋಚನೆಗಳು ಕಾಡನ್ನು ನೋಡ್ತಾ ಹೋದ ಹಾಗೆ ಆ ಹಸುರು ನನ್ನ ಮನಸ್ಸಿನಲ್ಲಿ ದಟ್ಟವಾಗ್ತಾ ಹೋದ ಹಾಗೆ ತೆಂಗಿನ ತೋಟವನ್ನು ಹಸುರು ಮಾಡುವ ಪ್ರಕ್ರಿಯೆಗೆ ತೊಡಗಿದೆ. ಹಾಗೆ ಮಾಡ್ತಾ ಬಗೆ ಬಗೆಯ ಸಸ್ಯಗಳನ್ನು, ಉಳುಮೆಯನ್ನು ಬಿಟ್ಟು ಬಗೆ ಬಗೆಯ ಸಸ್ಯಗಳನ್ನು ಸೇರಿಸ್ತಾ ಹೋದ ಹಾಗೆ ಇವತ್ತು ಈಗ 41 ವರ್ಷದ ನಂತರ ಇಲ್ಲಿರುವ ಸಸ್ಯ ಪ್ರಭೇದದ ಸಂಖ್ಯೆ ಸುಮಾರು 4000ದಷ್ಟು ಇರ್ಬೋದು.
ಹಾಗೆ ಇದೀಗ ನಾನು ಮಾಡಿದೆ ಅನ್ನುವಂತಹ ಖುಷಿ ಇದೆ, ಆದರೂ ಅಹಂಕಾರ ಖಂಡಿತವಾಗಿ ಪಡಲಿಕ್ಕೆ ಎಲ್ಲೂ ಅವಕಾಶ ಇಲ್ಲ. ಏನೂ ಮಾಡದ ಕಾಡಿನಲ್ಲಿ 50,000 1,00,000 ಪ್ರಭೇದಗಳು ಇವತ್ತಿಗಾದರೂ ಸಹ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಇದೆ. ಅಂದರೆ ಇಲ್ಲಿ ಆಗಬೇಕಾದದ್ದು ಇನ್ನೂ ಇದೆ ಅಂತ ಅರ್ಥ. ಆದರೆ 10-20 ರೀತಿಯ ಸಸ್ಯಗಳನ್ನು ಇಟ್ಟುಕೊಳ್ಳದ ಸಾಮಾನ್ಯ ರೈತರಿಗೆ ಹೋಲಿಸಿದಾಗ 4,000 ರೀತಿಯ ಸಸ್ಯಗಳಿರುವಂತಹ ಈ ತೋಟ ಹೆಚ್ಚು ಮಹತ್ವದ್ದಾಗುತ್ತೆ ಅಷ್ಟೇ. ಹೌದು. ಮತ್ತು ಹೀಗೆ ಮಾಡುವುದರಿಂದ ನೀರಿನ ಸೌಕರ್ಯ ಚೆನ್ನಾಗಿದೆ, ತಂಪಿದೆ, ಹಸುರಿದೆ, ಇದು ಉಳುಮೆಯ ಅಗತ್ಯ ಇಲ್ಲ, ಸಾಕಷ್ಟು ಖರ್ಚುಗಳು ಕಮ್ಮಿ ಆಗುತ್ತೆ. ಆದರೂ ಸಹ ಸಂಗ್ರಹಿಸುವ ಕಷ್ಟ ಜಾಸ್ತಿ ಆಗುತ್ತೆ, ಮಾರಾಟದ ಕಷ್ಟ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಯಾವುದನ್ನೇ ಮಾರಾಟ ಮಾಡಬೇಕು ಅಂತಾದರೂ ಇವತ್ತು ನಮಗೆ ಅದೇ ಬರಡು ಮಾಡುವ ರಸ್ತೆ ಬೇಕು ಮತ್ತು ವಾಹನವೇ ಬೇಕು. ಅದನ್ನು ಕೊಂಡುಕೊಳ್ಳಲಿಕ್ಕೆ ಅತ್ಯಂತ ಬರಡಿನಲ್ಲಿ ಬರಡಾದಂತಹ ಪೇಟೆಯ ಮಾರುಕಟ್ಟೆಯ ಅವಲಂಬನೆ ಬೇಕು ಅನ್ನುವಂತಹ ಒಂದು ಸಿದ್ಧಾಂತವನ್ನು, ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೇವೆ. ಅಲ್ಲಿಗೆ ಕಳಿಸಬೇಕು ಅಂತಾದರೆ ವಾಹನ ಭರ್ತಿ ಲೋಡ್ ಇಲ್ಲದೆ ಹೋದರೆ ಸಾಗಾಟ ವೆಚ್ಚ ಜಾಸ್ತಿ ಆಗಿಬಿಡ್ತದೆ. ಇದು ಪ್ರಕೃತಿ ಮತ್ತು ಮಾನವನ ಓದಿನಿಂದ ಬಂದಂತಹ ವಿದ್ಯೆಯೋ ವಿಕೃತಿಯೋ ಏನು ಬೇಕಾದರೂ ಹೇಳೋಣ, ಅದಕ್ಕೆ ನಡೀತಾ ಇರುವಂತಹ ಸಂಘರ್ಷ ಅಥವಾ ತಾಕಲಾಟ. ಈ ಮಧ್ಯದಲ್ಲಿ ಸಾಕಷ್ಟು ಕೃಷಿಯ ಸಮಸ್ಯೆಗಳನ್ನು ಇನ್ನೊಂದು ಮಗ್ಗಲಿನಿಂದ ನಾನಾದರೂ ಅನುಭವಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಒಂದೋ ಹಾಗೆ ಒಂದೋ ಹೀಗೆ, ಒಟ್ಟಿನಲ್ಲಿ ಸಂಘರ್ಷ ಮತ್ತು ಸಂವೇದನೆ, ಅದರ ಕುರಿತಾಗಿ ಅದು ನಮ್ಮ ಜೀವನಕ್ಕೆ ಪೂರಕವಾಗುವ ರೀತಿಯಲ್ಲಿ ನಾವು ಪಡಿಬೇಕಾದಂಥ ಸಂವೇದನೆ, ಇವುಗಳ ಹಿನ್ನೆಲೆಯಲ್ಲಿ ಯಾರ್ದಾದ್ರೂ ಸಹ ಬದುಕು ನಡೀಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ತೋಟದಲ್ಲಿರುವಂತಹ ಒಂದಷ್ಟು ಸಸ್ಯಗಳನ್ನು ನಿಮಗೆ ದೂರಕ್ಕೆ ಪರಿಚಯ ಮಾಡ್ತಾ ಈ ಇಂದ್ರಪ್ರಸ್ಥ ತೋಟದೊಳಗೆ ಒಂದು ಸುತ್ತು ಬರುವ. ಇಂದ್ರಪ್ರಸ್ಥದೊಳಗೊಂದು ಸುತ್ತು. ಹಾಂ ಸರ್. ಓಕೆ. ನೀವು ಈ ಒಂದು ಭೂಮಿ ಖರೀದಿ ಮಾಡಿದಾಗಲೇ ಸ್ಟಾರ್ಟಿಂಗೇ ಇಂದ್ರಪ್ರಸ್ಥ ಅಂತ ಹೆಸರಿಟ್ರಾ? ಹೌದು. ಓಕೆ. ಹೆಸರು ಇಟ್ಟು ಉಳುಮೆಯನ್ನು 1 ವರ್ಷದೊಳಗೆ ಬಿಟ್ಟು ಬೇರೆ ಬೇರೆ ಸಸ್ಯಗಳನ್ನು ಎಲ್ಲಿ ಹೋದಲ್ಲಿ ರಸ್ತೆ ಬದಿಯಲ್ಲಿ, ಕಾಡುಗಳಲ್ಲಿ, ಬೇರೆಯವರ ತೋಟಗಳಲ್ಲಿ, ಅಲ್ಲಿ ಇಲ್ಲಿ ಮಾರುಕಟ್ಟೆಯ ನರ್ಸರಿಗಳಲ್ಲಿ ಎಲ್ಲ ಸಂಗ್ರಹಿಸ್ತಾ ತಂದು ನೆಡ್ತಾ ಬಂದೆ. ಮತ್ತು ಈ ಒಂದು ವಿಚಾರ ಪ್ರಕೃತಿಗೆ ಪೂರಕವಾಗಿದೆ ಅನ್ನುವುದನ್ನು ಪ್ರಕೃತಿಯೇ ಒಪ್ಪಿ ಪ್ರತಿ ವರ್ಷ ಒಂದು 10-20 ಹೊಸ ಜಾತಿಗಳನ್ನು ಅದೇ ಇಲ್ಲಿಗೆ ಕಳಿಸಿಕೊಡ್ತದೆ, ಗಾಳಿಯ ಮೂಲಕ, ಹಕ್ಕಿಗಳ ಬಾಯಿಯ ಮೂಲಕ, ಹಿಕ್ಕೆಯ ಮೂಲಕ. ಹಾಗೆ ಹೊಸ ಹೊಸ ಗಿಡಗಳು ಅದು ಬಂದು ಅದು ನಾನಿದ್ದೇನೆ ಅಂತ ಹೇಳುವಾಗಲೇ ನಮಗೆ ಗೊತ್ತಾಗೋದು. ಆ ರೀತಿ ಇವತ್ತಿಗೂ ಕೂಡ ಪ್ರತಿ ವರ್ಷ ಮೊದಲಿನಷ್ಟು ಇಲ್ಲ ಈಗ, ಆದರೂ ಸಹ ಒಂದಷ್ಟು ಬರ್ತದೆ. ಹಾಗಾದದ್ರಿಂದ ಈ ತೋಟಕ್ಕೆ ನಮ್ಮದು ನೀರಾವರಿ ಇವತ್ತಿಗೂ ಕೂಡ ತೆರೆದ ಬಾವಿ. 25 ಅಡಿ ಆಳ ಆ ದಿನಗಳಲ್ಲಿ ಮಾಡಿದ್ದು. ಮಳೆಗಾಲದಲ್ಲಿ ಪೂರ್ತಿ ತುಂಬಿರ್ತದೆ, ಬೇಸಿಗೆಯಲ್ಲಿ ಒಂದು 10 ಅಡಿ ಮಾತ್ರ ಕೆಳಗೆ ಇಳಿತದೆ. ಅಂದರೆ 15 ಅಡಿ ನೀರು ಅಂತರ್ಜಲ ಮಟ್ಟವನ್ನು ಕಾಯ್ದುಕೊಳ್ಳುವುದಕ್ಕೆ ಇಲ್ಲಿಯ ಹಸುರೀಕರಣಕ್ಕೆ ಸಾಧ್ಯವಾಗಿದೆ. ಯಾವುದೇ ಇದು ಭೂಮಿಯನ್ನಾದರೂ ಸಹ ಹಸುರು ಮಾಡುವ ಸಾಮರ್ಥ್ಯ, ನೀರನ್ನು ಉಳಿಸುವ ಸಾಮರ್ಥ್ಯ, ಇಂಗಿಸುವ ಸಾಮರ್ಥ್ಯ ಹಸುರಿಗೆ ಇದೆ. ಮತ್ತು ನೀರಿನ ಅವಶ್ಯಕತೆಯನ್ನೇ ಈ ಹಸುರು ಕಮ್ಮಿ ಮಾಡ್ತಾ ಹೋಗ್ತದೆ. ನೀರಿನ ಅವಶ್ಯಕತೆ ಮಾತ್ರ ಅಲ್ಲ, ಗೊಬ್ಬರದ ಅವಶ್ಯಕತೆಯನ್ನು ಕಮ್ಮಿ ಮಾಡ್ತದೆ. ಇಷ್ಟು ರೀತಿಯ ಹಸುರುಗಳು ಬೀಳಿಸುವ ತರಗೆಲೆ, ಬೇಸಿಗೆಯನ್ನು ಊಹಿಸಿಯೇ ಸಾಕಷ್ಟು ಮರಗಿಡಗಳು ಹಸುರನ್ನು ಬೀಳಿಸಿ ತರಗೆಲೆಯ ರೂಪದಲ್ಲಿ ಬೀಳಿಸಿ ಒಂದು ಹಾಸಿಗೆಯನ್ನು ಮಾಡ್ತದೆ. ಅಲ್ಲಿ ನೀರು ಆವಿಯಾಗುವುದೇ ನಿಧಾನ ಆಗ್ತದೆ. ಹಾಗೆ ಆವಿಯನ್ನು ತಡೆಯುವ ಮೂಲಕವೂ ಸಹ ಇದು ಜಲ ಸ್ಥಿರೀಕರಣ ನಡೀತದೆ. ಹೌದು ಸರ್, ಹೌದು. ಈ ಸ್ಥಿರೀಕರಣ ಅನ್ನುವಂತಹ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಆ ಸ್ಥಿರತೆಗೆ ಒಂದು ಶ್ರೇಷ್ಠ ದೃಷ್ಟಾಂತವಾಗಿ ಇಲ್ಲಿ ನೀವು ಮೇಲೆ ನೋಡಿ, ಈ ಮರ ರುದ್ರಾಕ್ಷಿ ಮರ. ರುದ್ರಾಕ್ಷಿಯ ಮಣಿಗಳನ್ನು ನಾವು ಧಾರಣೆ ಮಾಡಿದರೆ ಮಾನಸಿಕ ಸ್ಥಿರತೆ ಬರ್ತದೆ ಅನ್ನುವಂತಹ ಒಂದು ಆಲೋಚನೆಯ ಹಿನ್ನೆಲೆಯನ್ನು ಇಲ್ಲಿ ನಾವು ಸಮೀಕರಿಸಿ ನೋಡ್ಬೋದು. ಸರ್, ಈ ಹೊರಟಾದ ಮಣಿಗಳು ಇವು ಕೊಡುವಂಥದ್ದು. ಹೌದು. ಅದನ್ನು ಹಾಕಿದರೆ ಸ್ಥಿರತೆ ಹೇಗೆ ಬರ್ತದೆ?
ಮರಕ್ಕೆ ಇದು ಸ್ಥಿರತೆ ಇದೆ ಅನ್ನುವುದು ಒಂದು ಭಾಗ. ಆದರೆ ಒಂದು ಮಣಿ ಇದೆಯಲ್ಲ, ಅದರ ಆ ವೃತ್ತದ ಆಕಾರ ಅದುವೇ ಸ್ಥಿರತೆಯ ಒಂದು ಲಕ್ಷಣ. ಪ್ರಕೃತಿ ವೃತ್ತೀಯವಾಗಿಯೂ ಇದೆ ಮತ್ತು ಇದು ಚಕ್ರೀಯವಾಗಿ ಇದೆ ಮತ್ತು ಗೋಲೀಯವಾಗಿಯೂ ಇದೆ. ಬೇರೆ ಬೇರೆ ಪ್ರಕ್ರಿಯೆಗಳು. ಭೂಮಿ ಗೋಲಾಕಾರ. ಇಲ್ಲಿ ನಡೆಯುವಂತಹ ಎಲ್ಲ ಜೀವನ ಚಕ್ರ ಇದು ವೃತ್ತೀಯ. ಮತ್ತು ನಮ್ಮ ಆಧುನಿಕವಾದ ವಾಹನವ ಚಕ್ರ ಬೇಕಾದರೂ ಉರುಳಬೇಕು ಅಂತಾದರೆ ಅದು ವೃತ್ತವೇ ಇರಬೇಕು, ಅದರಲ್ಲಿ ಗಾಳಿ ತುಂಬಿರಬೇಕು, ಹಗುರ ಇರಬೇಕು. ಹೀಗೆ ವೃತ್ತದ ಮಹತ್ವವನ್ನು ನಿಮಿಷ ನಿಮಿಷವೂ ಸಹ ಎಣಿಸುವುದೇ ರುದ್ರಾಕ್ಷಿಯ ಮಹತ್ವ ಅಂತ ನಾವು ಅಂದುಕೊಳ್ಬೋದು. ಓಕೆ. ಅದು ಮನಸ್ಸು ಸ್ಥಿರವಾದಾಗ ವಿಚಾರ ಸ್ಥಿರಗೊಳ್ತದೆ, ವಿಚಾರ ಸ್ಥಿರಗೊಂಡಾಗ ಜೀವನ ಸ್ಥಿರಗೊಳ್ತದೆ. ಆದ್ದರಿಂದಲೇ ನಾವು ಮತ್ತೆ ಮತ್ತೆ ಸುಸ್ಥಿರ ಬದುಕು ಅನ್ನುವಂಥ ಶಬ್ದವನ್ನು ಬಳಸುತ್ತೇವೆ. ಸುಸ್ಥಿರ ಬದುಕು ಅಂತಂದರೆ ಇದು ಶವದ ರೀತಿ ಇದ್ದಲ್ಲೇ ಇದ್ದು ಬದುಕುವುದು ಅಂತಲ್ಲ. ಬದುಕು ಮತ್ತೆ ಮತ್ತೆ ಇದ್ದಲ್ಲಿಗೆ ಬರುವುದು ಪ್ರಕೃತಿಯ ನಿಯಮ. ಈಗ ನೋಡಿ, ನಮಗೆ ಸುಂದರವಾದ ಅಂಗಿ ಹಾಕ್ತೇವೆ. ಅಂಗಿ ಹಳತಾದಾಗ ನಮಗೆ ಹೊಸ ಅಂಗಿ ಬೇಕು ಅಂತ ಕಾಣ್ತದೆ. ವಾಹನ ಹಳತಾದಾಗ ಹೊಸ್ತು ಬೇಕು ಅಂತ ಕಾಣ್ತದೆ. ಹೊಸ್ತರ ಅಗತ್ಯ ಮತ್ತು ಆವಿಷ್ಕಾರ ನಮಗೆ ಸದಾ ಇದೆ. ಹಳೆಯದನ್ನು ಬಿಸಾಡಲೇಬೇಕಾಗ್ತದೆ. ಆದರೆ ಅದೇ ಅನ್ನ, ಅದೇ ಸಾಂಬಾರು, ಅದೇ ಉಪ್ಪು ಮೆಣಸು ಹಾಕಿ ಮಾಡುವ ಅನ್ನ ಸಾಂಬಾರು ಊಟ ಇದೆಯಲ್ಲ, ಮತ್ತೆ ಮತ್ತೆ ಅದೇ ಆದರೂ ಸಹ 6 ಗಂಟೆಗೆ ಅದು ಇನ್ನು ಇದ್ದ ತನಕ ನಾವು ಉಂಡೇ ಇಲ್ಲ ಅನ್ನುವಷ್ಟು ರುಚಿ ಆಗ್ತದಲ್ಲ. ಹೌದು. ಏನಿದ್ರ ರಹಸ್ಯ, ಅಗತ್ಯ? ಸುಸ್ಥಿರತೆ ಅನ್ನುವುದು ಸದಾ ಅದರಲ್ಲಿಯೇ ರುಚಿಯನ್ನು ಗುರುತಿಸುವ, ಗೌರವಿಸುವ, ಪಡೆಯುವ ಒಂದು ಸಾಮರ್ಥ್ಯಕ್ಕೆ ಸುಸ್ಥಿರತೆ ಅಂತ ಹೆಸರು. ರುಚಿಯ ಬದಲಾವಣೆ ಇಲ್ಲದೆ ಅದರಲ್ಲೇ ಮತ್ತೆ ರುಚಿಯನ್ನು ಗ್ರಹಿಸುವುದು. ನಾವು ಮಾಡುವ ಬದುಕಿನ ಒಂದೊಂದು ಕೆಲಸಗಳನ್ನು, ಕೃಷಿ ಕರ್ಮಗಳನ್ನು, ಇದು ಬೆಳಗ್ಗಿನಿಂದ ರಾತ್ರಿವರೆಗೆ ಇದು ಮಾಡುವ ಚಟುವಟಿಕೆಗಳು ಮತ್ತೆ ಅದೇ ಆದರೂ ಸಹ ಅದರಲ್ಲಿಯೇ ಸದಾ ಹೊಸತನವನ್ನು ಕಾಣುವುದು ಸೃಜನಶೀಲತೆಯೂ ಹೌದು, ಸುಸ್ಥಿರತೆಯೂ ಹೌದು. ಇಲ್ಲಿ ಚಲನೆಯೂ ಚಲನಾರಾಹಿತ್ಯವೂ ಜೊತೆಯಾಗಿ ಇರುವುದನ್ನು ನಾವು ಗಮನಿಸಬಹುದು. ಚಲನೆಯ ಹಗಲಿಗೆ ಓಡಾಡಿ ಖುಷಿಯನ್ನು ಅಥವಾ ದುಡ್ಡನ್ನು, ಆಹಾರವನ್ನು ಸಂಪಾದಿಸುವ ಹಗಲಿಗೆ ಚಲನೆ ಇಲ್ಲದ ರಾತ್ರಿಯ ನಿದ್ದೆಯೂ ಅಷ್ಟೇ ಮಹತ್ವ ಅಲ್ವ? ಇಲ್ಲದೆ ಹೋದರೆ ಹಗಲಿಗೆ ಅರ್ಥವೇ ಉಳಿಯೋದಿಲ್ಲ. ಹೌದು. ಹೀಗೆ ನಾವು ಗಮನಿಸಿದಾಗ ಬೇಸಿಗೆ ಕಾಲವೂ ಕೂಡ ಸುಸ್ಥಿರತೆಯ ಒಂದು ಭಾಗವೇ ಆಗುತ್ತೆ. ನೀರಾವರಿ ಮಾಡಿ ಎಲ್ಲ ಸಸ್ಯಗಳನ್ನು ಉಳಿಸುವ ಬದಲು ನೀರಾವರಿ ಮಾಡದೆ ಎಲ್ಲ ಸಸ್ಯಗಳು ಉಳಿಯುವ ಹಾಗೆ ಸಸ್ಯ ಸಂಯೋಜನೆಯನ್ನು ರೂಪಿಸುವುದು ಬಹಳ ಮಹತ್ವವಾಗುತ್ತೆ. ಇಂಗ್ಲೀಷನ್ನು ಕನ್ನಡವನ್ನು ಜೊತೆಯಾಗಿ ಮಾತನಾಡುವುದು ಇವತ್ತು ನಮಗೆ ಒಂದು ಕರ್ನಾಟಕದ ಸಂಸ್ಕೃತಿಯೇ ಆಗಿದೆ. ಆದ್ದರಿಂದ ನೀರವರಿಗೆ, WORRY, ನೀರವರಿಗೆ ನೀರಾವರಿಯೇ ಕಾರಣ. ನೀರಿನ ಅಭಾವಕ್ಕೆ ನೀರನ್ನು ಪಂಪಿನ ಮೂಲಕ ಎತ್ತುವುದು, ನಾಲೆಯ ಮೂಲಕ ಹರಿಸುವುದೇ ಕಾರಣ. ನಾಲೆಯ ಮೂಲಕ ಹರಿಸುವ ನೀರು ಬಂದದ್ರಿಂದ, ಪಂಪಿನ ಮೂಲಕ ಎತ್ತುವ ನೀರು ಬಂದದ್ರಿಂದ ಬೇಸಿಗೆಯಲ್ಲಿ ಬೆಳೆಯಬಾರದ ಬೆಳೆಗಳನ್ನು ಬೆಳೆಯುವ ಒಂದು ಪ್ರಯತ್ನವನ್ನು ನಾವು ತಾತ್ಕಾಲಿಕವಾಗಿ ಅಂದರೆ ಈಗ 40 ವರ್ಷದಿಂದ ಮಾಡಿರಬಹುದು. ಆದರೆ ಇಲ್ಲಿ ಮನುಕುಲ ಪ್ರವೇಶವಾದಂತಹ ನಿರಂತರತೆಗೆ ಹೋಲಿಸಿದಾಗ 2 ಲಕ್ಷವೋ 4 ಲಕ್ಷವೋ 40 ವರ್ಷದ ಹಿಂದೆ ಮನುಷ್ಯ ಬಂದಿರಬಹುದು. ಆ ನಿರಂತರ ಕಾಲಪ್ರವಾಹದ ಜೊತೆ ಹೋಲಿಸಿದಾಗ 40 ವರ್ಷ ತಾತ್ಕಾಲಿಕವಾಗಿ ಇಲ್ಲಿ ಬಗೆಯ ಹಣ್ಣುಗಳನ್ನು, ತರಕಾರಿಗಳನ್ನು ನೀರಾವರಿಯ ಮೂಲಕ ಬೆಳೆಸುವ ಪ್ರಯತ್ನದ ಕಾರಣವಾಗಿಯೇ ಇಷ್ಟು ಅಂತರ್ಜಲ ಕುಸಿದಿದೆ. ಬೇಸಿಗೆ ನಾವು ನೀರಾವರಿ ಮಾಡಿ ಬೆಳೆದು ಆಹಾರವನ್ನು ತಿನ್ನಬೇಕಾಗಿಲ್ಲ ಅನ್ನುವುದು ಪ್ರಕೃತಿಯಲ್ಲಿ ತುಂಬ ಸ್ಪಷ್ಟವಾಗಿದೆ. ಆದ್ದರಿಂದಲೇ ಬಹುತೇಕ ಗಡ್ಡೆ ಬೆಳೆಗಳು ನಾವು ತಿನ್ನಬಹುದಾದದ್ದೇ ಇನ್ನು ನಮ್ಮ ತೋಟದಲ್ಲೇ ಒಂದು 200 ಥರ ಇರ್ಬೋದು. ಗೆಡ್ಡೆಗಳು ಮೊದಲ ಮಳೆಗೆ ಹುಟ್ಟಿ ಕೊನೆಯ ಮಳೆಗೆ ಸಾಯುವುದು ಪ್ರಕೃತಿಯ ಧರ್ಮ. ಆಮೇಲೆ
ಅಷ್ಟು ಉಳಿದ 6 ತಿಂಗಳು ಭೂಮಿಯಲ್ಲಿ ಹಾಗೆ ರಹಸ್ಯವಾಗಿ ಸಂಗ್ರಹವಾಗಿ ಇರ್ತದೆ. ಯಾವಾಗ ಬೇಕೋ ಅವತ್ತು ಕಿತ್ತು ತಿನ್ಬೋದು. ಓಕೆ. ಅಂತಹ ಗಡ್ಡೆಗಳನ್ನು ತಿಂದೇ ಈ ಜೀವನ ಮಾಡಬಹುದು. ರುದ್ರಾಕ್ಷಿಯನ್ನು ಹಾಕಿ ಜಪ ಮಾಡುವವರು ತಿಂದು ಬೆಳೆದದ್ದು ಕಂದಮೂಲಗಳನ್ನು ಅನ್ನುವಂತಹ ನಮ್ಮ ಪೌರಾಣಿಕ ಕಥೆಗಳ ಹಿನ್ನೆಲೆಯಲ್ಲಿ ಇರುವಂತಹ ರಹಸ್ಯವನ್ನು ಹುಡುಕಿದರೆ ಸಿಕ್ಕುವ ಉತ್ತರ ಅದು. ಬೇಸಿಗೆಯಲ್ಲಿ ನಾವು ತಿನ್ನಬೇಕಾದದ್ದು ಅಕ್ಕಿಯಿಂದ ಮಾಡಿದ ಅನ್ನಕ್ಕಿಂತ ಹೆಚ್ಚಾಗಿ ಗಡ್ಡೆಗಳನ್ನು ಮತ್ತು ಹಣ್ಣುಗಳನ್ನು. ಓಕೆ. ಗಡ್ಡೆಗಳು ಮಳೆಗಾಲದಲ್ಲಿ ಬೆಳೆದು ಬೇಸಿಗೆಗೆ ಸಂಗ್ರಹವಾಗಿರ್ತದೆ. ಹಣ್ಣುಗಳು ಮಳೆಯಿಲ್ಲದ ಬೇಸಿಗೆಯಲ್ಲೇ ಬಿಡಲಿಕ್ಕೆ ನಿಯುಕ್ತವಾಗಿದೆ. ಹೌದು. ಯಾಕೆಂದರೆ ಅದರ ಬೇರು 30, 40, 60 ಅಡಿ. ಮಳೆಗಾಲದಲ್ಲಿ ಸಂಗ್ರಹಿತವಾದಂತಹ ನೀರು ತಲುಪುವ ಆಳಕ್ಕೆ ಬೇರನ್ನು ಕಳಿಸುವಂತಹ ಸಾಮರ್ಥ್ಯದಲ್ಲಿ ಮರಗಳಿವೆ. ಓಕೆ. ಒಂದು ಮಾವಿನ ಮರ, ಹಲಸಿನ ಮರ, ಬೇಲದ ಮರ, ಹೀಗೆ ಯಾವುದನ್ನು ತಗೊಂಡ್ರು ಅದಕ್ಕೂ ನೀರಾವರಿ ಬೇಡ. ಆದ್ದರಿಂದ ನೀರಾವರಿ ಇಲ್ಲದೆ ಹಾಗೆ ಆಗಬೇಕು ಅಂತಾದರೆ ನೀರಾವರಿ ಇಲ್ಲದ ಬೆಳೆಗಳ ಅವಲಂಬನೆಯನ್ನು ನಾವು ಹೆಚ್ಚು ಮಾಡಲೇಬೇಕಲ್ಲ. ಹೌದು. ಹೀಗೆ ಹೇಗೆ ನೋಡಿದರೂ ಸಹ ನಾವು ತುಂಬ ತಪ್ಪು ಮಾಡಿರುವುದು ಗಮನಕ್ಕೆ ಬರ್ತದೆ. ಯಾವುದೇ ವಿಚಾರದಲ್ಲಿ ತಗೊಂಡ್ರೂ ಸಹ ಮನುಕುಲ ಆದಲ್ಲಿಂದ ಇಂದಿನವರೆಗೆ ಮನುಷ್ಯ ಮಾಡಿದಂತಹ ಎಲ್ಲ ತಪ್ಪುಗಳ, ದೋಷಗಳ, ಅಪರಾಧಗಳ ಒಟ್ಟು ಮೊತ್ತಕ್ಕೆ ಸಮವಾಗಿ ಒಂದೊಂದು ವಿಷಯದಲ್ಲಿಯೂ ಸಹ ನಾವು ಈ ಒಂದು 40-50 ವರ್ಷದಲ್ಲಿ ಮಾಡಿದ್ದನ್ನು ಗಮನಿಸಬಹುದು. ಓಕೆ. ಮತ್ತು ಅದಕ್ಕೆ ಪರಿಹಾರ ಮತ್ತು ಉತ್ತರ ಏನು ಅಂತಂದರೆ ಕೃಷಿ ಬದುಕೆ. ಸರ್ ನಿಮ್ಮ ಚಾನಲ್ನ ಹೆಸರು. ಸರಿ ಸರ್.